ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಸರ್ಕಾರಿ ಉದ್ಯೋಗದ ನಿರೀಕ್ಷೆಯಲ್ಲಿದ್ದವರಿಗೆ ಒಂದು ಭರ್ಜರಿ ಸಿಹಿ ಸುದ್ದಿ ಅಂತ ಹೇಳ್ಬೋದು. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲೇ ಖಾಲಿ ಇರುವ ವಿವಿಧ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳ ನೇಮಕಾತಿಗೆ ಆರ್ಥಿಕ ಇಲಾಖೆಯಿಂದ ಇದೀಗ ನಮಗೆ ಅನುಮತಿ ದೊರಕಿದೆ. ಸೊ ಈ ಒಂದು ವಿಡಿಯೋದಲ್ಲಿ ಯಾವ ವಿಷಯಕ್ಕೆ ಎಷ್ಟೆಷ್ಟು ಹುದ್ದೆಗಳದಾವ, ಅರ್ಹತೆಗಳೇನು ಎಂಬ ಸಂಪೂರ್ಣ ಮಾಹಿತಿಯನ್ನು ನಾನಿಲ್ಲಿ ನಿಮ್ಮ ಮುಂದೆ ಇಡ್ತೇನೆ. ಸೊ ಇಲ್ಲಿ ಮೇನ್ ಆಗಿ ಹೇಳಬೇಕಂದ್ರೆ ಟೋಟಲ್ ಆಗಿ 875 ಈ ಒಂದು ಹುದ್ದೆಗಳ ಬೃಹತ್ ನೇಮಕಾತಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದ್ದು. ಇದರಲ್ಲಿ ಕೇವಲ ಶಿಕ್ಷಕರ ಹುದ್ದೆಗಳು ಮಾತ್ರವಲ್ಲದೆ FDA ಕಂಪ್ಯೂಟರ್ ಆಪರೇಟರ್ ಈ ಒಂದು ಹುದ್ದೆಗಳು ಕೂಡ ಸೇರಿವೆ. ಸೊ ಇಲ್ಲಿ ಒಂದು ಈ ಅಧಿಕೃತ ಮಾಹಿತಿಯನ್ನು ನಾವಿಲ್ಲಿ ಒಮ್ಮೆ ಕಣ್ಣಾಡಿಸಿ ಬರೋಣ. ಲೆಟ್ಸ್ ಸಿ ಯುವರ್ ಫ್ರೆಂಡ್ಸ್, ಇಲ್ಲಿ ಇದೊಂದು ಅಧಿಕೃತ ಮಾಹಿತಿ ನಮಗೆ ಇಲ್ಲಿ ಲಭ್ಯ ಆಗಿದೆ. ಸೊ ಇಲ್ಲಿ ವಸತಿ ಶಿಕ್ಷಣ ಸಂಸ್ಥೆ ಅಂದರೆ ಯಾವಪ್ಪ? ಮೊರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಆಮೇಲೆ ಅಟಲ್ ಬಿಹಾರಿ ವಾಜಪೇಯಿ ಏಕಲವ್ಯ ಮಾದರಿಯ ಒಂದು ಶಾಲೆಗಳು, ಶ್ರೀಮತಿ ಇಂದಿರಾ ಗಾಂಧಿ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆಗಳಲ್ಲಿ ಈ ಒಂದು ಹುದ್ದೆಗಳ ಒಂದು ನೇಮಕಾತಿಯನ್ನು ಭರ್ತಿ ಮಾಡಿಕೊಳ್ಳಿಕ್ಕೆ ಈ ಒಂದು ಅನುಮೋದನೆಯನ್ನು ನೀಡಿ ಆದೇಶಿಸಲಾಗಿದೆ. ಸೊ ಇಲ್ಲಿ ನಿಮಗೆ ಸಿಂಪಲಾಗಿ ಹೇಳಬೇಕಂದ್ರೆ ಯಾವ ಹುದ್ದೆಗಳಿದಾವೆ ಅಂದರೆ ಕನ್ನಡ ಟೀಚರ್ ಒಟ್ಟು ಒಂದು ಆರ್ಥಿಕ ಇಲಾಖೆಯಿಂದ ಒಂದು ಸಹಮತಿ ಸಿರುವ ಹುದ್ದೆಗಳ ಸಂಖ್ಯೆ 100, ಇಂಗ್ಲೀಷ್ ಟೀಚರ್ 100, ಅದೇ ರೀತಿ ಹಿಂದಿ ಟೀಚರ್ ಹಿಂದಿ 50, ಮ್ಯಾಥಮೆಟಿಕ್ಸ್ 100, ಸೈನ್ಸ್ 100, ಸೋಷಿಯಲ್ ಟೀಚರ್ ಅಂದರೆ ಸಮಾಜ ವಿಜ್ಞಾನ ಅತಿ ಹೆಚ್ಚು ಅಂದರೆ 150 ಹುದ್ದೆಗಳಿಗೆ ಅನುಮತಿ ಸಿಕ್ಕಿದೆ. ಯಾವುದು? ಸಮಾಜ ವಿಜ್ಞಾನ. ಆಮೇಲೆ ಕಂಪ್ಯೂಟರ್ ಸೈನ್ಸ್ 50, ಫಿಸಿಕಲ್ ಎಜುಕೇಷನ್ ಟೀಚರ್, PE ಟೀಚರ್, ಆಮೇಲೆ ಮ್ಯೂಸಿಕ್ ಟೀಚರ್, ಡ್ರಾಯಿಂಗ್ ಟೀಚರ್ ಇವೆಲ್ಲ ಓಕೆ. ಆಮೇಲೆ FDA ಕಂಪ್ಯೂಟರ್ ಆಪ್ರೇಟರ್ ಇದು ಬೋಧಕೇತರ, ಇದು ಕೂಡ ಬೋಧಕೇತರ ಆಗುತ್ತೆ, ಬಟ್ ಅದು ಎಕ್ಸ್ಟ್ರಾ ಕರಿಕ್ಯುಲರಲ್ಲಿ ಒಂದು ಬೋಧಕ ಒಂದು ಹುದ್ದೆಗಳಾಗ್ತವೆ. ಅದೇ ರೀತಿ ವಾರ್ಡನ್ 75, ಸ್ಟಾಫ್ ನರ್ಸ್ 0. ಹೀಗೆ ಒಟ್ಟಾರೆಯಾಗಿ 875 ಹುದ್ದೆಗಳ ಒಂದು ಅನುಮೋದನೆ ನಮಗೆ ಆರ್ಥಿಕ ಇಲಾಖೆಯಿಂದ ದೊರೆತಿದೆ. ಸ್ನೇಹಿತರೆ, ಯಾವುದೇ ಒಂದು ನೇಮಕಾತಿ ಪ್ರಕ್ರಿಯೆ ಆರಂಭವಾಗುವ ಮೊದಲು ಈ ಒಂದು ಆರ್ಥಿಕ ಇಲಾಖೆಯ ಅನುಮತಿ ಬಹಳ ಮುಖ್ಯ. ಈಗ ಅನುಮತಿ ಸಿಕ್ಕಿರುವುದರಿಂದ ಅತಿ ಶೀಘ್ರದಲ್ಲಿ ಈ ಒಂದು ಅಧಿಕೃತ ಅಧಿಸೂಚನೆ ಅಥವಾ ನಾವೇನು ನೋಟಿಫಿಕೇಷನ್ ಏನಂತೀವಿ ಅದು ಹೊರಬೀಳಲಿದೆ. ಸೊ ಆದ್ದರಿಂದ ನಿಮ್ಮ ಒಂದು ಸಿದ್ಧತೆ ಅಂದರೆ ಈ ಒಂದು ಹುದ್ದೆಗಳ ಸಂಖ್ಯೆ ಹೆಚ್ಚಿರುವುದರಿಂದ ಒಂದು ಸ್ಪರ್ಧೆಯು ಕೂಡ ಕಠಿಣವಾಗಿರ್ತದೆ. ಆದ್ದರಿಂದ ಇಂದಿನಿಂದಲೇ ನಿಮ್ಮ ಒಂದು ಅಭ್ಯಾಸವನ್ನು ಗಂಭೀರವಾಗಿ ಪ್ರಾರಂಭಿಸಿ. ಓಕೆ. ಸೊ ನೀವು ಇಲ್ಲಿ ನೋಡ್ಬೋದು, ಈ ಕೆಲವೊಂದಿಷ್ಟು ಟೀಚರ್ಗಳಿಗೆ ಒಂದು ಮೆಸೇಜ್ ಅದ. ಏನು? ಈ ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಓಕೆ ನೋಡಿ, ಈ ಕ್ರಮ ಸಂಖ್ಯೆ ಇದೆಯಲ್ಲ 28, 29, 30, 31, 32 ಮತ್ತು 33. ಇಲ್ಲಿ TET ಕರ್ನಾಟಕ TET ಒಂದಾಗಿರಬೇಕು, ಪೇಪರ್ 2 ಅಥವಾ CTETಯಲ್ಲಿ ಅರ್ಹತೆ ಹೊಂದಿರುವವರನ್ನು ಮಾತ್ರ ಪರಿಗಣಿಸಬೇಕಂತ ಇಲ್ಲಿ ಕೊಟ್ಟಿದ್ದಾರೆ. ಮಾನದಂಡಗಳು ನಿಮಗೆ ಗೊತ್ತಿದೆ. ಈ ಒಂದು ವಿದ್ಯಾರ್ಹತೆ, ಆಮೇಲೆ ವಯೋಮಿತಿ ಏನೇನದ ಎಷ್ಟಂತ ನಿಮಗೆಲ್ಲ ಗೊತ್ತದ, ಹೌದಾ? ಈ ಒಂದು ಗ್ರ್ಯಾಜುಯೇಷನ್ ಆಗಿರಬೇಕು, ಅದೇ ರೀತಿ BEd ಕಂಪ್ಲೀಟ್ ಆಗಿರಬೇಕು, ಆಮೇಲೆ TET ಪೇಪರ್ 2 ಮಸ್ಟ್ ಆ್ಯಂಡ್ ಶುಡ್ ಕ್ವಾಲಿಫೈ ಆಗಿರಬೇಕು. ಕೊನೆಯದಾಗಿ ನಿಮಗೆ ಹೇಳಬೇಕಂದ್ರೆ ಏನಪ್ಪ ಅಂದ್ರೆ, ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ಕೂಡಲೇ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಶಿಕ್ಷಕ ಮಿತ್ರರೊಂದಿಗೆ ಹಂಚಿಕೊಳ್ಳಿ. ಅಧಿಸೂಚನೆ ಹೊರಬಿದ್ದ ತಕ್ಷಣ ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಇರ್ತೇನೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.